ಟು ಅಶೂಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ಬ್ ಆಗಿದ್ದೀನಿ. ಸೊ ಇವತ್ತಿನ ಕಂಟೆಂಟ್ ಏನು ಗೊತ್ತಾ? ಇವತ್ತು ಕಂಟೆಂಟ್ ತಂದಿಲ್ಲ. ಕಂಟೆಂಟ್ ಅಂದರೆ ಕ್ಲಾಸಸ್ ಏನೂ ಕಂಡಕ್ಟ್ ಮಾಡ್ತಾ ಇಲ್ಲ ಇವತ್ತು. ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಯಾಕೆಂದರೆ ನನಗೆ ಲಾಟ್ಸ್ ಆಫ್ ಮೆಸೇಜಸ್, ಲಾಟ್ಸ್ ಆಫ್ ಕಮೆಂಟ್ಸ್ ಬರ್ತಾ ಇತ್ತು. ಮೇಡಮ್ ಪ್ರಾಡಕ್ಟ್ ಬಗ್ಗೆ ಹೇಳಿ, ಪ್ರಾಡಕ್ಟ್ ಹೆಸರನ್ನ ಹೇಳಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಅಂತ ಅಂದ್ಬಿಟ್ಟು ಮೆಸೇಜ್ ಮೇಲೆ ಮೆಸೇಜ್ ಬರ್ತಾಯಿತ್ತು. ಹಾಗಾಗಿ ನಾನು ಇವತ್ತು ಪ್ರಾಡಕ್ಟ್ಸ್ ಅಂದರೆ ಸಿಂಪಲ್ ಒಂದು ಮೇಕೋವರ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ಬಳಸ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಸೊ ಮನೆಯಿಂದಾನೇ ನೀವು ಸಿಂಪಲ್ ಆಗಿ ಮೇಕಪ್ ಮಾಡ್ಕೋಬೇಕು ಅಂದಾಗ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಬೇಕಾಗುತ್ತೆ ನಮಗೆ. ಆ ಪ್ರಾಡಕ್ಟ್ಸ್ ಎಲ್ಲ ಏನೇನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋಯಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಸಡನ್ನಾಗಿ ಎಲ್ಲೋ ಹೋಗಬೇಕು ಅಂದಾಗ ಒಂದು ಇಷ್ಟು ಪ್ರಾಡಕ್ಟ್ಸ್ ಇಟ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಸಿಂಪಲ್ಲಾಗಿ ಗ್ಲೋಫುಲ್ಲಾಗಿ ಮೇಕವನ್ನ ಮಾಡ್ಕೋಬೋದು. ಸೊ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಪ್ರಾಡಕ್ಟ್ ಬೇಕು, ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಮೊದಲಿಗೆ ನಾನಿಲ್ಲಿ ನಿವ್ಯಾ ಅವರ ಮಾಯಶ್ಚರೈಸರ್ನ ಉಪಯೋಗಿಸ್ತೀನಿ. ಫಸ್ಟ್ ಬೇಸ್ಮೆಂಟ್ ಬಂದು, ಫಸ್ಟ್ ಸ್ಕಿನ್ ಟೈಪ್ ಬಂದು, ಫಸ್ಟ್ ಸ್ಟೆಪ್ ಬಂದು ಮಾಯಶ್ಚರೈಸ್ ಮಾಡೋದ್ರಿಂದ ಸ್ಕಿನ್ನಿಗೂ ಕೂಡ ಮಾಯಶ್ಚರೈಸಿಂಗ್ ಕಂಟೆಂಟ್ ಸಿಗುತ್ತೆ. ಹಾಗೆಯೇ ಡ್ರೈ ಸ್ಕಿನ್ ಇರೋರಿಗೆ ಮೇಕಪ್ ಕೂರೋದಕ್ಕೆ ಬೆನಿಫಿಟ್ ಸಿಗುತ್ತೆ. ಹಾಗೆಯೇ ಸ್ಕಿನ್ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಫಸ್ಟ್ ಸ್ಟೆಪ್ ಬಂದು ಮಾಯಶ್ಚರೈಸಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಥಿಂಗ್. ಸೊ ಯಾವುದೇ ಕಾರಣಕ್ಕೂ ಮಾಯಶ್ಚರೈಸರ್ ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಡಿ. ಫಸ್ಟು ಮಾಯಶ್ಚರೈಸರ್ನ ಯೂಸ್ ಮಾಡಿ. ಸೊ ಫಸ್ಟ್ ಬಂದು ಮಾಯಶ್ಚರೈಸರ್. ನಾನು ಯಾವ ಮಾಯಶ್ಚರೈಸರ್ನ ಉಪಯೋಗಿಸ್ತೀನಿ ಸಿಂಪಲ್ ನಾನ್ ಬ್ರೈಡ್ ಲುಕ್ಗೆ ಅಂತಂದರೆ ನಿವ್ಯಾ ಬ್ರ್ಯಾಂಡ್ ಅವ್ರದ್ದು ನಾನು ಮಾಯಶ್ಚರೈಸರ್ನ ಉಪಯೋಗಿಸ್ತೀನಿ. ಜೊತೆಗೆ ನಾನು ಇಲ್ಲ ಇದನ್ನೇ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಫಾಂಡ್ಸ್ ಕೂಡ ಯೂಸ್ ಮಾಡ್ತೀನಿ. ಇದು ನಮಗೆ ಏನು ಬೆನಿಫಿಟ್ಸ್ ಅಂತಂದರೆ ಇದರಲ್ಲಿ ಮಾಯಶ್ಚರೈಸರ್ ಕಂಟೆಂಟ್ ಜೊತೆಗೆ ಕ್ಲೆನ್ಸಿಂಗ್ ಕಂಟೆಂಟ್ ಕೂಡ ಇದೆ. ನಾವು ಏನಾದರೂ ಮೇಕಪ್ನ ರಿಮೂವ್ ಮಾಡಬೇಕು ಅಂತಂದಾಗ ಅಥವಾ ಕಾಜಲ್ನ ರಿಮೂವ್ ಮಾಡಬೇಕು ಅಂತಂದಾಗ ಈ ಫಾಂಡ್ಸ್ ಕ್ರೀಮ್ನ ಯೂಸ್ ಮಾಡಿ ಆರಾಮಾಗಿ ನಾವು ರಿಮೂವ್ ಮಾಡ್ಬೋದು. ಇದರಲ್ಲಿ ಕ್ಲೆನ್ಸಿಂಗ್ ಜೊತೆಗೆ ಮಾಯಶ್ಚರೈಸರ್ ಕಂಟೆಂಟ್ ಕೂಡ ಇದೆ. ಸೊ ಸಿಂಪಲ್ ಲುಕ್ಗೆ ನಾನು ಇವೆರಡನ್ನೂ ಪ್ರಿಫರ್ ಮಾಡ್ತೀನಿ. ಹಾಗೆಯೇ ಸೆಕೆಂಡ್ ಸ್ಟೆಪ್ ಬಂದು ಆದರೆ ನೀವು ಏನು ಮಾಡಬೇಕು ಅಂತಂದರೆ ಮೇಯ್ನ್ ಆಗಿ ನಾನು ಏನೇನು ಪ್ರಾಡಕ್ಟ್ಸ್ನ ಹೇಳ್ತಾ ಇದ್ದೀನೋ ಸಿಂಪಲ್ ಮೇಕೋವರ್ ಅಂತ ಬರೆದು ಅದ್ರ ಕಡೆ ಈ ರೀತಿ ಪ್ರಾಡಕ್ಟ್ಸ್ನೆಲ್ಲ ನೇಮ್ ವಿತ್ ಅದ್ರ ಪಿಕ್ಚರ್ ಸಮೇತ ನೀವು ಪೇಸ್ಟ್ ಮಾಡಿ ಬರ್ಕೊತಾ ಹೋಗಿ. ನಿಮ್ಗೆ ಅವಾಗ ನೆಕ್ಸ್ಟ್ ಟೈಮ್ ನೀವು ಮೇಕೋವರ್ ಮಾಡಬೇಕಾದ್ರೆ ಅಥವಾ ನೀವೇನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನಿಮಗೆ ಈಸಿ ಆಗಿಬಿಡುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಬೇಸ್ ಅಂದರೆ ರಿಯಲ್ ಮೇಕಪ್ ಬೇಸ್ ಅಂತಂದರೆ ಇದರಲ್ಲಿ ಹೈಲೈಟಿಂಗ್ ಹಾಗೆಯೇ ಪ್ರೈಮರ್ ಎರಡೂ ಕೂಡ ಇನ್ಕ್ಲೂಡ್ ಆಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರೈಮರ್ಗಿಂತ ಇದರಲ್ಲಿ ಹೈಲೈಟಿಂಗ್ ಚೆನ್ನಾಗಿದೆ. ಹೈಲೈಟ್ಸ್ ಮಾಡ್ತೀವಲ್ಲ ಅದಕ್ಕೂ ಕೂಡ ನಾವು ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಸ್ವಿಸ್ ಬ್ಯೂಟಿ ಅವರ ಕಂಪ್ನಿದು ಮೆನ್ಷನ್ ಮಾಡ್ಕೊಳ್ಳಿ, ಸ್ವಿಸ್ ಬ್ಯೂಟಿ. ನನ್ನ ಎಲ್ಲ ಪ್ರಾಡಕ್ಟನ್ನು ಯಾವ್ಯಾವ ಪ್ರಾಡಕ್ಟು ಯಾವ್ಯಾವ ಬ್ರ್ಯಾಂಡ್ನಲ್ಲಿ ಚೆನ್ನಾಗಿದೆ ಅದನ್ನಷ್ಟೇ ನಾನು ತಗೋತೀನಿ. ಒಂದೇ ಬ್ರ್ಯಾಂಡ್ ಅಂತ ನಾನು ಪ್ರಿಫರ್ ಮಾಡಲ್ಲ. ಸೊ ಸ್ವಿಸ್ ಬ್ಯೂಟಿ ಅವರದ್ದು ರಿಯಲ್ ಮೇಕಪ್ ಬೇಸ್ ಹೈಲೈಟಿಂಗ್ ಪ್ರೈಮರ್. ಸೊ ಈ ಪ್ರೈಮರ್ ಜೊತೆಗೆ ನಾನು 3-in-1 ಪ್ರೈಮರ್ ಕೂಡ ಸಿಗುತ್ತೆ. ಅದು ಇವಾಗ ನನ್ನ ಹತ್ರ ಖಾಲಿ ಆಗಿದೆ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ಚೆಕ್ ಮಾಡಿ. ಸ್ವಿಸ್ ಬ್ಯೂಟಿ 3-in-1 ಪ್ರೈಮರ್ ಮಾಯಶ್ಚರೈಸಿಂಗ್ ಎಲ್ಲ ಕಂಟೆಂಟು ಅದರಲ್ಲೇ ನಮಗೆ ಸಿಕ್ಬಿಡುತ್ತೆ. ಅದನ್ನು ಕೂಡ ಯೂಸ್ ಮಾಡ್ತೀನಿ. ಅದು ತುಂಬ ಒಳ್ಳೆ ರಿಸಲ್ಟ್ ಇದೆ ಪ್ರೈಮರಿಗೆ ಮಾತ್ರ. ಥರ್ಡ್ ಸ್ಟೆಪ್ ಬಂದು ಕನ್ಸೀಲರ್ ಡಿಪೆಂಡ್ಸ್ ಸ್ಕಿನ್ ಮೇಲೆ ಹೋಗುತ್ತೆ. ನಾರ್ಮಲ್ ಸ್ಕಿನ್ಗೆ ನಾವು ಒಂದು ಕನ್ಸೀಲರ್ನ ಉಪಯೋಗಿಸ್ತೀವಿ, ಡಾರ್ಕ್ ಸ್ಕಿನ್ಗೆ ಒಂದು ಕನ್ಸೀಲರ್ನ ಉಪಯೋಗಿಸ್ತೀವಿ, ಕಾಂಬಿನೇಷನ್ ಸ್ಕಿನ್ಗೆ ನಾವು ಒಂದು ಕನ್ಸೀಲರ್ನ ಉಪಯೋಗಿಸ್ತೀವಿ. ಅಂದರೆ ಟೋನ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನಾನಿಲ್ಲಿ ಡಾರ್ಕ್ ಸ್ಕಿನ್ಗೆ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಕನ್ಸೀಲರ್ನ ಉಪಯೋಗಿಸ್ತೀನಿ. ಇದು ರಿಸಲ್ಟ್ ತುಂಬ ಚೆನ್ನಾಗಿದೆ. ಡಾರ್ಕ್ ಫೇಸ್ ಇರೋರಿಗೆ, ಡಾರ್ಕ್ ಸ್ಕಿನ್ ಇರೋರಿಗೆ ಇದನ್ನು ಉಪಯೋಗಿಸಿ ನೋಡಿ. ಬೇಕಾದರೆ ನೀವು ರಿಸಲ್ಟ್ ತುಂಬ ಅಲ್ಟಿಮೇಟಾಗಿ ಬರುತ್ತೆ. ಸೊ ಕನ್ಸೀಲರ್ ಬಂದು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಸಿಂಪಲ್ ಮೇಕೋವರ್ಗೆ ಸ್ವಿಸ್ ಬ್ಯೂಟಿನ ನಾನು ಪ್ರಿಫರ್ ಮಾಡ್ತೀನಿ. ಹಾಗೆಯೇ ಸ್ಟೆಪ್ 4 ಅಂತಂದರೆ ಬೇಸ್ ಫೌಂಡೇಶನ್. ಸಿಂಪಲ್ ಮೇಕೋವರ್ಗೆ ಒಂದು ಬೇಸ್ ಫೌಂಡೇಶನ್ ಮಾಡಿದ್ರು ನೀವು ಆರಾಮಾಗಿ ಸಾಕಾಗುತ್ತೆ. ಬೇಸ್ ಫೌಂಡೇಶನ್ ಆಗಿ ನಾನು ಫಿಟ್ ಮೀ ಮೆಬಿಲಿಯನ್ ಅವ್ರದ್ದು
ಮ್ಯಾಟ್ ಫಾರ್ಲೆಸ್ 128 ಶೇಡ್. ಇದರಲ್ಲಿ ನಮಗೆ ಶೇಡ್ಸ್ ವೈಸ್ ಬರ್ತಾ ಇರುತ್ತೆ. ಶೇಡ್ಸ್ ವೈಸ್ ಹೇಗೆ ಅಂತಂದರೆ ಡಾರ್ಕ್ ಟೋನ್ಗೆ ಒಂದು ಶೇಡ್ ಬರುತ್ತೆ, ಮೀಡಿಯಂ ಟೋನ್ಗೆ ಒಂದು ಶೇಡ್ ಬರುತ್ತೆ, ಹಾಗೆಯೇ ಹೈ ಡಾರ್ಕ್ ಟೋನ್ಗೂ ಕೂಡ ಒಂದು ಶೇಡ್ ಬರುತ್ತೆ. 128 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈ ರೀತಿ ಬೇರೆ ಬೇರೆ ಟೋನ್ಗಳಲ್ಲಿ ನಮಗೆ ಫೌಂಡೇಶನ್ ಸಿಗುತ್ತೆ. ನಾವು 2 ರೀತಿ ಫೌಂಡೇಶನ್ಸ್ ಇಟ್ಕೊಂಡ್ರೆ ಸಾಕು, ಮಿಕ್ಸ್ ಮ್ಯಾಚ್ ಮಾಡಿ ನಾವು ಆರಾಮಾಗಿ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಅದು ಎಂಥದೇ ಲುಕ್ ಬಂದರೂ ಸರಿ. ಸೊ ಬೇಸ್ ಫೌಂಡೇಶನ್ ಬಂದು ಫಿಟ್ ಮಿ ಅವ್ರದ್ದು ಮೆಬಿಲಿಯನ್ ಫಿಟ್ ಮಿ ಅವ್ರದ್ದು ಫೌಂಡೇಶನ್ಸ್. ಇದರ ಜೊತೆಗೆ ಫೌಂಡೇಶನ್ಸ್ ಅಂತಂದರೆ ಮೇನ್ ಫೌಂಡೇಶನ್, ನಾವು ಬೇಸ್ಮೆಂಟ್ ಫೌಂಡೇಶನಲ್ಲೇ ನಮ್ಮ ಲುಕ್ನ ಕ್ರಿಯೇಟ್ ಮಾಡಿ ಮುಗಿಸ್ಕೋಬೋದು. ಆದರೆ ನಿಮ್ಗಿನ್ನೂ ನಮಗೆ ಎಕ್ಸ್ಟ್ರಾ ಗ್ಲೋ ಬೇಕು, ಎಕ್ಸ್ಟ್ರಾ ಫಿನಿಶಿಂಗ್ ಬೇಕು ಅಂತ ಅನ್ನೋರು ಪ್ರಿಫರ್ ಟು ಪ್ಯಾಕ್, ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಪ್ಯಾಕ್ಗೆ ಹೋಗ್ಬೋದು ಅಥವಾ ಮ್ಯಾಕ್ಗೆ ಹೋಗ್ಬೋದು. ಇವೆರಡೂ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ನಮಗೆ ಶೇಡ್ಸ್ ಸಿಗ್ತಾ ಹೋಗುತ್ತೆ. ಶೇಡ್ಸ್ ವೈಸೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು 3 to 4 ಶೇಡ್ಸ್ನ ನಾವು ಇಟ್ಬೋದು. ಯಾವುದೇ ಸ್ಕಿನ್ ಬಂದ್ರೂ ನಾವು ಆರಾಮಾಗಿ ಮಾಡ್ತಾ ಹೋಗ್ಬೋದು. ಆದರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ಸೆಲ್ಫಿಗೆ ಮಾಡ್ಕೋಬೇಕು ಅಂತಂದರೆ ನಮ್ಮ ಸ್ಕಿನ್ ಟೋನ್ ಏನಿದೆ ಅದನ್ನಷ್ಟೇ ನೀವು ತಗೊಳ್ಳಿ. ಸುಮ್ಮನೆ ವೇಸ್ಟ್ ಆಗಿ ಅನ್ನೆಸೆಸರಿಯಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಸೊ ಮೇನ್ ಫೌಂಡೇಶನ್ ಬಂದು ಪ್ಯಾಕ್ ತುಂಬ ಚೆನ್ನಾಗಿದೆ, ಮ್ಯಾಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇವೆರಡನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇವೆರಡರಲ್ಲಿ ನೀವು ಯಾವ್ದಾದ್ರು ಒಂದು ಉಪಯೋಗಿಸಿದ್ರು ನೋ ಪ್ರಾಬ್ಲಮ್. ಹೈ ಮೇಕಪ್ ಮಾಡೋದಕ್ಕೆ ನೀವು ಸೆಲ್ಫ್ ಆಗಿ ಹೈ ಮೇಕಪ್ ಮಾಡ್ಕೋಬೇಕು ಅಂತ ಅಂದರೆ ಸಿಂಗಲ್ ಇದು ಒಂದೇ ಪ್ಯಾಲೆಟ್ ಸಾಕಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಅಥವಾ ನೀವು ಸರ್ವಿಸ್ಗೋಸ್ಕರ ಬೇಕು ಅಂತಂದರೆ ನನಗೆ ಈಗ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ಒಂದಷ್ಟು ಪ್ಯಾಲೆಟ್ಸ್ನ ಇಟ್ಕೊಂಡಿದ್ದೀನಿ, ಅದರ ಹೆಸರುಗಳನ್ನ ಮೆನ್ಷನ್ ಮಾಡ್ತೀನಿ. ನಿಮಗೆ ಸೆಲ್ಫ್ ಆಗಿ ಕಲರ್ ಪ್ಯಾಲೆಟ್ ಬೇಕು ಅಂತಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು ಹೈ ಶಾಡೋ ಪ್ಯಾಲೆಟ್ನ ನೀವು ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಇದರಲ್ಲಿ ನಮಗೆ ಮ್ಯಾಟ್ ಫಿನಿಶಿಂಗ್ ವಿತ್ ಗ್ಲೋಸಿ ಲುಕ್ ಕೂಡ ಇರುತ್ತೆ. ಹಾಗೇನೆ ಕಲರ್ಸ್ ಕೂಡ ಅಷ್ಟೇ 100% ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಈ ಪ್ಯಾಲೆಟ್ನ ಯೂಸ್ ಮಾಡ್ತೀನಿ ಸಿಂಪಲ್ ಮೇಕ್ ಓವರ್, ಸಿಂಪಲ್ ಎಲಿಗೆಂಟ್ ಲುಕ್ಗೋಸ್ಕರ. ಸೊ ಸ್ವಿಸ್ ಬ್ಯೂಟಿ ಅವ್ರದ್ದು ಹೈ ಶಾಡೋ ಪ್ಯಾಲೆಟ್, ಸ್ವಿಸ್ ಬ್ಯೂಟಿ ಅವರದ್ದು ಒಂದು ಕಲರ್ ಪ್ಯಾಲೆಟ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಜೊತೆಗೆ ಶೈನಿ ಲುಕ್ ಕೂಡ ಇದೆ. ಸೊ ನಾನು ಸಿಂಪಲ್ ಮೇಕ್ ಓವರ್ಗೆ ಈ ಪ್ಯಾಲೆಟ್ಸ್ನ ಪ್ರಿಫರ್ ಮಾಡ್ತೀನಿ. ಇದ್ರ ಜೊತೆಗೆ ನನ್ನ ಒಂದು ಈ ಪ್ಯಾಲೆಟ್ ಶುಗರ್ ಪ್ಯಾಲೆಟ್ನಲ್ಲಿ ನನಗೆ ಕಾಂಟೋರ್ ಸಿಗುತ್ತೆ. ಹಾಗಾಗಿ ನಾನು ಇದೇ ಕಾಂಟೋರ್ನ ಉಪಯೋಗಿಸ್ತೀನಿ. ನಿಮಗೆ ಯಾವ ಕಾಂಟೋರ್ ಬೆಸ್ಟ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಪ್ಯಾಲೆಟ್ ಹೈಯೆಸ್ಟ್ ಕಾಸ್ಟ್ಲಿ ಇದೆ. ಸೊ ಈ ಪ್ಯಾಲೆಟ್ನ ನೀವು ಸೆಲ್ಫ್ ಮೇಕ್ ಓವರ್ಗೋಸ್ಕರ ಅಥವಾ ಸಿಂಪಲ್ ಮೇಕ್ ಓವರ್ಗೋಸ್ಕರ ಉಪಯೋಗಿಸ್ಕೊಂಡ್ರೆ ಅಷ್ಟು ವರ್ತ್ ಅನ್ಸೋದಿಲ್ಲ. ಸೇಮ್ ರಿಸಲ್ಟೇ ಬೇರೆ ಪ್ರಾಡಕ್ಟಲ್ಲಿ ಕೂಡ ಸಿಗುತ್ತೆ. ಆ ಪ್ರಾಡಕ್ಟ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಆ ಪ್ರಾಡಕ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದನ್ನು ನೀವು ಸೆಲ್ಫ್ ಮೇಕೋವರ್ಸ್ಗೆ ಅಥವಾ ಸಿಂಪಲ್ ಲುಕ್ಸ್ಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲಿ ಕಾಜಲ್ ಹಾಗೆಯೇ ಐ ಲೈನರ್ ಅಥವಾ ಏನು ಹೇಳ್ತೀವಿ ಅದೇ ಕಾಜಲ್ ಅಥವಾ ಐ ಲೈನರ್ ಆಗಿ ಸ್ವಿಸ್ ಬ್ಯೂಟಿ ಅಥವಾ ಫಿಟ್ ಮಿ ಮೆಬಿಲಿಯನ್ ಅವ್ರದ್ದು ನಾನು ಕಾಜಲ್ ಉಪಯೋಗಿಸ್ತೀನಿ. ಇದು ಲಾಂಗ್ ಲಾಸ್ಟಿಂಗ್ 100ಗೆ 200% ರಿಸಲ್ಟ್ ಇರುತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ ಇದನ್ನು ಹಚ್ಚಿ ನೀವು 124 ಅವರ್ ಬಿಟ್ಟು ನೀವು ವಾಶ್ ಮಾಡಿದ್ರು ಕೂಡ ಇದು ಹೋಗೋದಿಲ್ಲ, ಅಷ್ಟೇ ಲಾಂಗ್ ಲಾಸ್ಟಿಂಗ್ ಇದೆ. ಸೊ ತುಂಬ ಚೆನ್ನಾಗಿದೆ ರಿಸಲ್ಟು. ಸ್ವಿಸ್ ಬ್ಯೂಟಿ ಆರ್ ಮೆಬಿಲಿಯನ್ ಫಿಟ್ ಮಿ ಅವ್ರದ್ದು ಕಾಜಲ್ ಉಪಯೋಗಿಸಿ ತುಂಬ ಚೆನ್ನಾಗಿದೆ. ಇದರಲ್ಲೇ ನಮಗೆ 2 in 1 ಬಂದುಬಿಡುತ್ತೆ. ಕೆಳಗಡೆ ಕಾಜಲ್ ಇದೆ, ಮೇಲ್ಗಡೆ ಐಬ್ರೋ ಶೇಡ್ಸ್ ಇದೆ. ಐಬ್ರೋ ಶೇಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ಸೊ 2 in 1 ಎರಡು ನಮಗೆ ಎರಡೂ ಒಂದೇ ಬಾಕ್ಸಲ್ಲಿ ಸಿಕ್ಬಿಡುತ್ತೆ. ಬೆನಿಫಿಟ್ಸ್ ಹೈ ಆಗಿದೆ. ಲಿಪ್ಸ್ಟಿಕ್ ಹಾಲ್ ಕಲರ್ಸ್ ಲಿಪ್ಸ್ ಒಂದೇ ಪ್ಯಾಲೆಟಲ್ಲಿ ಸಿಗುತ್ತೆ. ನೀವು ಒಂದೊಂದು ಶೇಡಿಗೆ ಬೇರೆ ಬೇರೆ ರೀತಿ ಒಂದೊಂದು ಶೇಡ್ನು ತೊಗೊಳೋದಕ್ಕಿಂತ ನೀವು ಆರಾಮಾಗಿ ಒಂದೇ ಪ್ಯಾಲೆಟ್ನಲ್ಲಿ ಈ ರೀತಿ ಎಲ್ಲ ಕಲರ್ಸ್ ಸಿಗುತ್ತೆ ಅಂದಾಗ ಯಾಕೆ ಮಿಸ್ ಮಾಡ್ಕೋತೀರಾ? ಸೊ ಸ್ವಿಸ್ ಬ್ಯೂಟಿ ಅವ್ರದ್ದು ಆಲ್ ಕಲರ್ಸ್. ಯಾಕೆ ನಾನು ಸ್ವಿಸ್ ಬ್ಯೂಟಿನ ಹೈಯೆಸ್ಟ್ ಪ್ರಿಫರ್ ಮಾಡ್ತೀನಿ ಅಂತಂದರೆ ಸಿಂಪಲ್ ಮೇಕ್ ಓವರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಸ್ವಿಸ್ ಬ್ಯೂಟಿ ಅವ್ರ ಕಡೆಯಿಂದ. ಅಷ್ಟು ಚೆನ್ನಾಗಿದೆ ರಿಸಲ್ಟು. ಸೊ ಹಾಗಾಗಿ ಸಿಂಪಲ್ಲಾಗಿ ಮೇಕ್ ಓವರ್ನ ಮಾಡಬೇಕು ಅಥವಾ ನಾವೇ ಸೆಲ್ಫ್ ಮಾಡ್ಕೋಬೇಕು ಅಂತ ಅಂದಾಗ ನೀವು ಗೋ ಟು ಸ್ವಿಸ್ ಬ್ಯೂಟಿ ಬ್ರ್ಯಾಂಡ್. ಇದರಲ್ಲಿ ನಮಗೆ 12 ಕಲರ್ ಸಿಗುತ್ತೆ. 12 ಕಲರಲ್ಲಿ ನಾವು ಆಲ್ಮೋಸ್ಟ್ 6 to 7 ಕಲರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ತುಂಬ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಿಂದ. ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಅಂತ ಭಾವಿಸ್ತೀನಿ. ಸ್ವಿಸ್ ಬ್ಯೂಟಿ
ಸರ್ ಮೇಕಪ್ ಫಿಕ್ಸರ್ ಯುರೋಪ್ ಗರ್ಲ್ ಬ್ರ್ಯಾಂಡ್ ಮೇಕಪ್ ಫಿಕ್ಸರ್ನ ಉಪಯೋಗಿಸ್ತೀನಿ. ಇದು ನಮಗೆ ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು. ಯಾವ ರೀತಿ ಲಾಂಗ್ ಲಾಸ್ಟಿಂಗ್ ಅಂತ ಅಂದರೆ ನಮ್ಮ ಫೇಸಲ್ಲಿರೋ ಗ್ಲೋ ಒಂದು ಸ್ವಲ್ಪನೂ ಕಡಿಮೆ ಆಗದೆ ಇರೋ ರೀತಿ ಈ ಫಿಕ್ಸರ್ ಮೇಂಟೈನ್ ಮಾಡುತ್ತೆ. ಹಾಗಾಗಿ ಇದೇ ಫಿಕ್ಸರ್ನ ನಾನು ಕೂಡ ಸಿಂಪಲ್ ಮೇಕೋವರ್ಗೆ ಬಳಸ್ತೀನಿ. ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಇದೇ ಒಂದು ಫಿಕ್ಸರ್ನ ನೀವು ಯೂಸ್ ಮಾಡಿ. ಮೇಕಪ್ ಫಿಕ್ಸರ್ ಯುರೋಪ್ ಗರ್ಲ್ ಅವ್ರದ್ದು ಮೇಕಪ್ ಫಿಕ್ಸರ್. ಇಷ್ಟು ಪ್ರಾಡಕ್ಟ್ಸ್ನ ನಾನು ಸಿಂಪಲ್ ಮೇಕ್ ಓವರ್ಗೆ ಬಳಸ್ತೀನಿ. ನನ್ನ ಪ್ರಕಾರ ನಿಮಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಯಾರಿಗಾದರೂ ಈ ರೀತಿ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಲಿಂಕ್ನ ಹಾಕಿರ್ತೀನಿ. ಮಾಡಿ ನೀವು ಆರಾಮಾಗಿ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಪ್ರಮೋಷನ್ ವಿಡಿಯೋ ಮಾಡೋದಕ್ಕೆ ನಾನು ಇನ್ನೂ ಸಾಕಷ್ಟು ಮುಂದುವರಿಬೇಕು. ಸೊ ನಿಮಗೆ ಬೆನಿಫಿಟ್ ಆಗಲಿ, ನನ್ನ ಕಡೆಯಿಂದ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದೆ ಅಂತ ಅನ್ಕೋತೀನಿ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಒಂದು ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ. ನನಗೂ ಕೂಡ ಖುಷಿ ಆಗುತ್ತೆ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ನಮಗೆ ನಿಮ್ಮ ಕಡೆಯಿಂದ ಒಂದು ಪ್ರೀತಿ ಸಿಕ್ಕರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಒಂದು ಕಂಟೆಂಟ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.